ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ಶುಭವಾದಂತಹ ದಿವಸ ಇದು. ಹಾಗಾಗಿ ವ್ಯವಹಾರದಲ್ಲಿ ಏನೋ ಪ್ರಗತಿ, ಅಭಿವೃದ್ಧಿ, ಲಾಭ ಇವೆಲ್ಲವೂ ಕೂಡ ನಿಮ್ಮದಾಗತಕ್ಕಂತಹ ಸೂಚನೆ ನಿಮಗೆ ಸಿಗ್ತಾ ಇದೆ. ಮನೆಯಲ್ಲಿ ಹೊಂದಾಣಿಕೆ ತುಂಬ ಅಗತ್ಯ. ಕೇವಲ ವ್ಯವಹಾರ ಆಯಿತು ನಾನಾಯಿತು ಅಂತಂದರೆ ಆಗೋದಿಲ್ಲ. ಮನೆಯವರ ಜೊತೆಯಲ್ಲೂ ಕೂಡ ಅನ್ಯೋನ್ಯತೆ ಅಂತಕ್ಕಂಥದ್ದು, ಹೊಂದಾಣಿಕೆ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಮನೆಯವರ ಸಹಕಾರ ಪರಿಪೂರ್ಣವಾಗಿ ನಿಮಗಿದೆ ಅಂತಂದರೆ ವ್ಯವಹಾರದಲ್ಲಿ ನೀವು ಒಂದು 100ಕ್ಕೆ 50 ಭಾಗ ಗೆದ್ದಷ್ಟು ಅನ್ನುವಂಥದ್ದು. ಮಕ್ಕಳ ಜೊತೆ ಸಂಘರ್ಷವಾಗುತ್ತೆ, ಮಕ್ಕಳ ಜೊತೆ ಜಗಳ ಮಾಡ್ಕೊಳ್ತೀರಿ. ನಿಮ್ಮ ತತ್ವ ಸಿದ್ಧಾಂತಕ್ಕೂ ಮಕ್ಕಳ ಮಾತಿಗೂ ಹೊಂದಾಣಿಕೆ ಆಗದೇ ಇರಬಹುದು. ಅದೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಸಮಾಜಕ್ಕೆ ಪೂರಕವಾದಂತಹ ಕೆಲಸವನ್ನು ಮಾಡ್ತೀರಿ. ಕೆಲಸ ಮಾಡ್ತೀರಿ, ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಹೋಗಲಿ, ಸಮಾಜದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸವನ್ನು ಅನುಸರಿಸುವಂತಹ ರೀತಿಯಲ್ಲಿ ಇರಲಿ ಅನ್ನುವಂಥದ್ದು ಮುಖ್ಯ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೊಡ್ಡವರ ಆಶೀರ್ವಾದ ಏನಿದೆ ಅದು ನಿಮಗೆ ದಾರಿದೀಪವಾಗುತ್ತೆ ಎನ್ನುವಂಥದ್ದು. ಶಿಸ್ತುಬದ್ಧವಾದಂತಹ ಜೀವನವನ್ನು ನಡೆಸಿದರೆ ಆದರ್ಶ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ಕೊಳ್ತೀರಿ. ಯಾಕೆಂದರೆ ಸಮಾಜಮುಖಿಯಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕು ಅಂತಾದರೆ ತನ್ನದೇ ಆದಂತಹ ಒಂದು ಗಾಂಭೀರ್ಯ ಇರಬೇಕು, ತನ್ನದೇ ಆದಂತಹ ಶಿಸ್ತಿರಬೇಕು. ಆಗ ಮಾತ್ರ ಆದರ್ಶ ವ್ಯಕ್ತಿಯಾಗೋದಕ್ಕೆ ಅದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ, ಶುಭವಾಗಿ. ವೃಷಭ ರಾಶಿ. ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗತ್ತೆ. ಅದು ಕೆಲಸದಿಂದ, ಸಂಸಾರದಿಂದ, ವ್ಯವಹಾರದಿಂದ ಏನೇ ಇರಬಹುದು. ಮಾನಸಿಕವಾದಂತಹ ಒತ್ತಡ ಮಾತ್ರ ತುಂಬ ಹೆಚ್ಚಾಗುವಂತಹ ದಿವಸ. ಮನೆಯಲ್ಲೂ ಸ್ವಲ್ಪ ಅಸಮಾಧಾನ ಇರುತ್ತೆ. ಇದೂ ಕೂಡ ಮಾನಸಿಕವಾದಂತಹ ಒತ್ತಡಕ್ಕೆ ಕಾರಣ ಆಗಬಹುದು. ಬಂಧುಗಳಲ್ಲಿ ಕೆಲವು ವಿಚಾರ ಬೇಸರವನ್ನುಂಟು ಮಾಡುತ್ತೆ. ಏನೋ ಮಾತಾಡ್ಕೊಳ್ತಾರೆ, ಸಂಬಂಧ ಇರುವುದಿಲ್ಲ, ಪೂರ್ವಾಪರಗಳು ಗೊತ್ತಿರೋದಿಲ್ಲ. ಅದರ ಬಗ್ಗೆ ಎಲ್ಲ ಮಾತಾಡ್ಕೊಳ್ಳುವಂಥದ್ದು ಸಂಬಂಧಿಕರಲ್ಲಿ ನಡೆಯುತ್ತೆ. ಯಾರಿಗೂ ಯಾವ ಸಲಹೆಯನ್ನು ನೀಡೋದಕ್ಕೆ ಹೋಗಬೇಡಿ, ಕೊಡಲಿಕ್ಕೆ ಹೋಗಬೇಡಿ. ಉಚಿತವಾದಂತಹ ಸಲಹೆ ಏನಿದೆ ಅದಕ್ಕೆ ಯಾವತ್ತೂ ಕೂಡ ಬೆಲೆ ಕಡಿಮೆ. ಅದು ನಿಮಗೆ ಗೊತ್ತಿದ್ದರೆ ಬಹಳ ಒಳ್ಳೆಯದಾಗತ್ತೆ. ನಿಮ್ಮ ಕರ್ತವ್ಯ ಏನಿದೆ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ನನ್ನ ಜವಾಬ್ದಾರಿ ಇಷ್ಟಿದೆಯಪ್ಪ, ನಾನಿದನ್ನು ಮುಗಿಸಲೇಬೇಕು ಅನ್ನುವಂತಹ ಭಾವನೆ, ಆ ಒಂದು ಬದ್ಧತೆ ನಿಮ್ಮನ್ನು ಕಾಪಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆರ್ಥಿಕವಾದಂತಹ ಭದ್ರತೆಯನ್ನು ನೋಡಿಕೊಳ್ಳಿ. ಇದರ ಅರ್ಥ ಹಣಕಾಸಿನ ಬಗ್ಗೆ ಯಾವ ಸ್ಥಿತಿ ಇದೆ, ಹೇಗೆ ಖರ್ಚು ಮಾಡಬೇಕು, ಯಾವುದರಿಂದ ಆದಾಯ, ಇವೆಲ್ಲವನ್ನು ಸರಿದೂಗಿಸ್ಕೊಳ್ಬೇಕಾದಂಥದ್ದಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ. ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಹಲವಾರು ವಿಘ್ನಗಳನ್ನು ಎದುರಿಸಬೇಕಾಗುತ್ತೆ. ನೀವೇನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅದು ನಿಮ್ಮ ಸ್ವಂತ ಕೆಲಸವಾಗಿರುತ್ತೆ. ಅಂತಹ ಸ್ವಂತ ಕೆಲಸಗಳಿಗೆ ಹಲವಾರು ವಿಘ್ನಗಳು ಎದುರಾಗುವಂಥದ್ದಿರುತ್ತೆ. ಪ್ರಯಾಣದಿಂದ ಅರ್ಧಕ್ಕೆ ಹಿಂದಿರುಗಿ ಬರತಕ್ಕಂತಹ ಸಾಧ್ಯತೆಯೂ ಇದೆ. ಎಲ್ಲೋ ಹೊರಟಿರ್ತೀರಿ, ಯಾಕೋ ನನಗೆ ಸರಿಯಾಗಲಿಲ್ಲ ಅಥವಾ ನಾನು ಅಂದುಕೊಂಡ ಕೆಲಸಗಳು ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಾಡಲಿಕ್ಕೆ ಶುರುವಾಗುತ್ತೆ. ಪ್ರಯಾಣವನ್ನು ಅಲ್ಲಿಗೆ ಮೊಟಕುಗೊಳಿಸಿ ವಾಪಸ್ಸಾಗ್ತಕ್ಕಂತಹ ಸಾಧ್ಯತೆಗಳು, ಆ ಸೂಚನೆಯೂ ಕೂಡ ಪ್ರಬಲವಾಗಿ ಕಾಣ್ತಾ ಇರತಕ್ಕಂಥದ್ದಾಗಿದೆ. ಶತ್ರುಗಳ ಕಾಟದಿಂದ ಬೇಸರವಾಗುತ್ತೆ. ಇದೆಲ್ಲ ಗ್ರಹಗತಿಗಳು ಒಂದಕ್ಕೊಂದು ಹೇಗೆ ಪೂರಕವಾಗಿರುತ್ತೆ, ಯಾವ ರೀತಿಯಲ್ಲಿ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಯಾವ ಯಾವ ವಿಷಯಗಳಲ್ಲಿ ತೊಂದರೆಗಳು ಉಂಟಾಗತ್ತೆ ಅನ್ನೋದಕ್ಕೆ ಇವೆಲ್ಲ ನೈಜವಾದಂತಹ ಸಾಕ್ಷಿಗಳಾಗತ್ತೆ. ಹಣ ಖರ್ಚಿದೆ, ಆದರೆ ನೆಮ್ಮದಿ ಇಲ್ಲ. ಕೆಲವರು ಅಂದ್ಕೊಂಡಿರ್ತಾರೆ, ದುಡ್ಡನ್ನು ಖರ್ಚು ಮಾಡಿಬಿಟ್ರೆ ನನಗೆ ನೆಮ್ಮದಿ ಸಿಕ್ಬಿಡುತ್ತೆ, ನಾನು ಅಂದ್ಕೊಂಡಿದ್ದು ಆಗಿಬಿಡುತ್ತೆ ಅಂತ. ಅದು ಸುಳ್ಳು ಅಂತಾಗುತ್ತೆ. ಇಲ್ಲಿ ಹಣ ಏನೋ ಖರ್ಚಾಗುತ್ತೆ, ನೆಮ್ಮದಿ ಸಿಕ್ಕೋದಿಲ್ಲ. ಹಣ ಖರ್ಚಾಗಿದ್ದೇ ನೆಮ್ಮದಿಯನ್ನು ಕೆಡಿಸ್ಕೊಳ್ಳಿಕ್ಕೆ ಕಾರಣ ಆದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದು ಇಲ್ಲ ಅಂತ ಅರ್ಥ. ಯಾವ ಕೆಲಸಗಳೂ ಕೂಡ ಕೈಗೂಡುವುದಿಲ್ಲ. ಸ್ವಾಭಾವಿಕವಾಗಿ ಬೇಸರ ಆಗಲೇಬೇಕು, ಹಾಗೇ ಆಗತ್ತೆ. ಇದರಿಂದ ಕೋಪ ಬರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಆ ಕೋಪದ ವಿನಿಯೋಗವಾಗಿ ಅದು ಕೂಡ ತೊಂದರೆಗೆ ಕಾರಣವಾಗುತ್ತೆ. ನಿಮ್ಮ ಪ್ರಯತ್ನ ವ್ಯರ್ಥ ಅನ್ನುವಂತಹ ಭಾವನೆ ನಿಮಗೆ ಬರುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹೋಯಿತು, ಇಷ್ಟು ಕಷ್ಟಪಡಬೇಕಾದಂತಹ ಪ್ರಮೇಯ ಇರಲಿಲ್ಲ, ನಾನು ಯಾವ ಕೆಲಸಗಳೂ ಆಗಲಿಲ್ಲ, ಮನಸ್ಸಿಗೂ ಸಮಾಧಾನ ಇಲ್ಲ, ದುಡ್ಡು ಖರ್ಚಾಯಿತು. ಈ ರೀತಿಯ ಒದ್ದಾಟವನ್ನು, ಈ ರೀತಿ ಬೇಸರವನ್ನು ವ್ಯಕ್ತಪಡಿಸ್ತೀರಿ.
ಇದು ಯಾವ ಪುರುಷಾರ್ಥಕ್ಕೆ? ತಾಳ್ಮೆಯನ್ನು ಕಳ್ಕೊಂಡಾಗ ಈ ರೀತಿ ಎಲ್ಲ ಸಂಭವಿಸ್ತಕ್ಕಂಥದ್ದು ಆಗತ್ತೆ. ಈಶ್ವರ ಆರಾಧನೆಯನ್ನು ಮಾಡಿ ತಾಳ್ಮೆಯನ್ನು ಹೊಂದಿ ಶುಭವಾಗಿ. ಕರ್ಕಾಟಕ ರಾಶಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿಗೋಸ್ಕರವಾಗಿ ಒದ್ದಾಟವನ್ನು ಮಾಡಬೇಕಾಗುತ್ತೆ. ಪ್ರತಿನಿತ್ಯ ಅದೇ ಕಾಯಕ. ಆದರೆ ನಿಮ್ಮ ಪರಿಶ್ರಮ ಹೇಗಿರುತ್ತೆ ಅಂತಂದರೆ, ಬಲವಂತವಾಗಿ ಆದರೂ ಕೂಡ ನಾನು ಇದನ್ನು ಪಡಿಲೇಬೇಕು, ಅಟ್ ಎನಿ ಕಾಸ್ಟ್ ಅಂತ ಏನು ಹೇಳ್ತೀವಿ, ಹಾಗೆ ನಿಮ್ಮ ಒತ್ತಡ ಇರುವಂಥದ್ದು. ಎಷ್ಟರ ಮಟ್ಟಿಗೆ ನಿಮ್ಮ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾರದ್ದೋ ಮಾತಿನಿಂದ ನಿಮಗೆ ಅವಮಾನವಾಗುತ್ತೆ. ಯಾರೋ ಏನೋ ಮಾತಾಡ್ತಾರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮಗೂ ಆ ಮಾತಿಗೂ ಸಂಬಂಧವೇ ಇಲ್ಲ, ಆದರೆ ಅವಮಾನವಾಗ್ತಕ್ಕಂಥದ್ದು ನಿಮಗೆ. ಇದನ್ನು ಗ್ರಹಗತಿಯ ಫಲ, ಗ್ರಹದ ಬಲ, ಗ್ರಹಚಾರ ಅಂತ ಹೇಳಿ ಕರೆಯುವಂಥದ್ದು. ನನ್ನದಲ್ಲ, ನಾನು ಮಾಡಿದ್ದಲ್ಲ ಅಂತ ಹೇಳಿ ಆ ತಪ್ಪಿನ ವಿಚಾರವನ್ನು ನೀವು ಎಷ್ಟೇ ಪ್ರಯತ್ನಪೂರ್ವಕವಾಗಿ ಹೇಳಲಿಕ್ಕೆ ಹೊರಟರೂ, ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೊರಟರೂ ಕೂಡ ಅದು ನಿಮ್ಮ ಪರವಾಗಿ ಯಾವ ಕೆಲಸವನ್ನೂ ಮಾಡದೆ ನಿಮಗೆ ವಿರುದ್ಧವಾದ ಫಲವನ್ನೇ ಕೊಡುತ್ತೆ. ಇದನ್ನು ತಿಳಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಯಾವುದೇ ರೀತಿಯ ಮಾನಸಿಕವಾದಂತಹ ಗೊಂದಲಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯವಾಗುತ್ತೆ. ನೀವು ಅಂದುಕೊಂಡಂಥ ರೀತಿಯಲ್ಲಿ ಆಗೋದಿಲ್ಲ. ಅಂದುಕೊಂಡಂತಹ ಕೆಲಸಕ್ಕೆ ಮನೆಯವರೇ ಪರಿಪೂರ್ಣವಾಗಿ ಸಹಕಾರವನ್ನು ಕೊಡೋದಿಲ್ಲ. ಅವರ ಅಸಹಕಾರದಿಂದಲೇ ಒಂದಷ್ಟು ಕೆಲಸಗಳು ಹಾಳಾಗುತ್ತೆ ಅನ್ನುವಂಥದ್ದು. ತಾಯಿಯವರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.